ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ SCP TSP ಕಾಯ್ದೆ ಅಡಿನಲ್ಲಿ ಇವತ್ತು SC SP TSP ಯೋಜನೆಯನ್ನು ಆ ಇಲಾಖೆಯಿಂದ ಅವ್ರಿಗೆ ದತ್ತವಾಗಿರ್ತಕ್ಕಂಥ ಅನುದಾನನ ಇದಕ್ಕೆ ಬಳಕೆ ಮಾಡಿಕೊಂಡು ಈ ಒಂದು ಟೂತ್ಪೇಸ್ಟು ಏನು ಚ್ಯವನ್ಪ್ರಾಶ್ ಮತ್ತು ಒಂದು ಎಂಥ ಎಣ್ಣೆ ಅದು ಏನಿದೆ ಒಂದು ಕೂದಲಿಗೆ ಪುಷ್ಟಿ ಕೊಡ್ತಕ್ಕಂಥ ಒಂದು ಆಯುರ್ವೇದಿಕ್ ಎಣ್ಣೆಯನ್ನು ಕೂಡ ನೀಡ್ತಾ ಇದೆ. ಪ್ರಮುಖವಾಗಿ ಈ ಆಯುಷ್ ಇಲಾಖೆ ಇವತ್ತು ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಕ್ಕಂಥ ದಿನಗಳು. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶಿ ಪದ್ಧತಿಯ ಒಂದು ವೈದ್ಯಕೀಯ ಪದ್ಧತಿಯನ್ನು ನಾವು ದೂರ ಮಾಡ್ತಾ ನಮ್ಮದೇ ಆದಂಥ ಅಲೋಪತಿ ಅಂದರೆ ಹೊಸದಾಗಿ ಬ್ರಿಟಿಷರ ಅಲೋಪತಿ ಅಂದರೆ ಬ್ರಿಟಿಷ್ ಶಿಕ್ಷಣವನ್ನು ಹೆಂಗೆ ಪಡಿತಾ ಇದ್ವು ಅದೇ ರೀತಿ ವೈದ್ಯಕೀಯ ಪದ್ಧತಿಯು ಬದಲಾಯಿತವು. ಈಗ ನಮ್ಮಲ್ಲೆಲ್ಲ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಅದೇ ಪದ್ಧತಿ. ಭಾಳಷ್ಟು ಈ ರೀತಿಯ ಒಂದು ಶುಶ್ರೂಷೆ ಮಾಡ್ತಾ ಇದ್ದದ್ದು ಕಲಾರಿಪಾಯಿಟ್ಟು ಅಂತ ಪುರಾತನವಾದಂಥ ವಿದ್ಯೆ. ನಮ್ಮ ಮಾಂಸ, ನರ ಮತ್ತು ಮೂಳೆ ಇವುಗಳ ಸ್ಪಂದನ ಒಂದಕ್ಕೊಂದು ಸರಿ ಇದ್ರೆ ದೇಹದ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಸದೃಢವಾಗಿರುತ್ತೆ ಅನ್ನೋಂಥದ್ದನ್ನ ನಮ್ಮ ದೇಶದ ಕಲೆ ಇವತ್ತು ನಶಿಸೋಗಿದೆ. ಏನು ನಿಮ್ಗೆ ಗೊತ್ತಾದ್ರು ಕಲಾರಿಪಾಯಿಟ್ಟು? ಕೇರಳದವ್ರಲ್ಲ, ಇಂಡಿಯನ್. ಕೇರಳದಲ್ಲಿ ಉಳ್ಕೊಂಡಿದೆ, ಕೆಲವು ಮಂದಿ ಹತ್ರ ಇದೆ. ಸೊ ನಮ್ಮಲ್ಲಿ ಯುದ್ಧ ನಡೀತಿರ್ಬೇಕು. ರಾಜ ಮಹಾರಾಜರುಗಳಿಗೆ ಒಂದು ಸೈನಿಕರ ಬಲದೊಂದಿಗೆ ಯುದ್ಧ ನಡೀತಾ ಇದ್ದಾಗ ಸೈನಿಕರುಗಳು ಯಾರ್ಯಾರು ಇವತ್ತಿನ ದಿನದ ಯುದ್ಧದಲ್ಲಿ ಇಂಜೂರ್ ಆದ್ರು ಅಂದರೆ ಒಂದು ಏಟು ಪಾಟು ಆಯ್ತಲ್ಲ ಅಂಥವ್ರನ್ನ ರಾತ್ರಿ ಒಬ್ಬ ವೈದ್ಯ ಹೋಗಿ 2 ನಿಮಿಷದಲ್ಲಿ ಅವ್ರನ್ನ ಪುನಶ್ಚೇತನ ಮಾಡ್ತಿದ್ರು. ಆ ವಿದ್ಯೆನೇ ಕಲಾರಿಪಾಯಿಟ್ಟು ವಿದ್ಯೆ. ಎಂಥ ನೋವಿದ್ರು ನೋವು ಬರ್ತೋಗ್ತಿತ್ತು, ನಿದ್ದೆ ಮಾಡಿ ಬೆಳಗ್ಗೆಗೆ ಸಜ್ಜಾಗ್ತಿದ್ರು, ಆರೋಗ್ಯಪೂರ್ಣವಾಗಿರ್ತಿದ್ರು. ಸೊ ಆ ಒಂದು ಶಿಕ್ಷಣ ನಮ್ಮ ರಾಷ್ಟ್ರದಲ್ಲೇ ಇಲ್ಲ. ಈಗ ಅದನ್ನು ಪ್ರಾಕ್ಟೀಸ್ ಮಾಡ್ತಾರವ್ರೆ ಒಂದು 10-12 ಜನ ಅಂದರೆ ಆಶ್ಚರ್ಯ ಪಡ್ತಕ್ಕಂಥ ವಿಚಾರ. ಹಾಗೆ ಆಯುರ್ವೇದ ನಮ್ಮ ನೈಸರ್ಗಿಕ ಸಂಪತ್ತಿನಲ್ಲಿ ನಮ್ಮ ಆರೋಗ್ಯಕ್ಕೆ ಪೂರಕವಾದಂಥ ಹಲವಾರು ವಿಚಾರಗಳನ್ನು ನಾವು ಮರ್ತಿದ್ದೀವಿ. ನಮ್ಮ ಆಹಾರ ಪದ್ಧತಿನೂ ಇವರ ಏನು ಆಯುಷ್ ಇಲಾಖೆಯಲ್ಲಿ ಇವತ್ತು ಆಹಾರ ಹೇಗಿರಬೇಕು, ಪೌಷ್ಟಿಕಾಂಶ ಹೇಗಿರಬೇಕು, ಏನೇನು ತಿನ್ನಬೇಕು, ಇಲ್ಲೊಂದು ಚಾರ್ಟ್ ನೋಡ್ಬಿಟ್ಟು ನಾನು ಅದಕ್ಕೆ ಇದನ್ನ ತೆಗೆದು ನೋಡಿದೆ. ನೀವೆಲ್ಲ ಮೀನು ತಿಂದ್ರು ಹಾಲು ಕುಡಿಬೋದಲ್ವ? ಎಲ್ಲರೂ ಮೀನು ತಿಂದಾಗ ಹಾಲು ಕುಡಿಬೋದಲ್ಲಮ್ಮ? ಕುಡಿತೀರಾ? ಮೀನು ತಿಂದ್ಮೇಲೆ ಹಾಲು ಕುಡಿಬೋದಲ್ವ? ಇವ್ರ ಲೆಕ್ಕದಲ್ಲಿ ಕುಡಿಯಂಗಿಲ್ಲ. ಇದು ಇವ್ರ ಲೆಕ್ಕ ಅಲ್ಲ. ನಿಜವಾಗಿ ಒಂದಕ್ಕೊಂದು ವೈರುಧ್ಯ. 2 ಆಹಾರನೇ ನೀವು ಹಾಲು ಮತ್ತು ಮೀನನ್ನ ಜೊತೆಲಿ ಸೇವಿಸಬಾರ್ದು ಅಂತ ಕೊಟ್ಟು. 2ನೇದು ಹಾಲಿನ ಜೊತೆ ಹುಳಿ ಹಣ್ಣುಗಳನ್ನು, ಮಾವಿನ ಹಣ್ಣು, ನೇರಳೆ ಹಣ್ಣು, ಬ್ಯಾಲದ ಹಣ್ಣು ಇವುಗಳನ್ನ ತಿನ್ನಬಾರ್ದು. ಅಥವಾ ಹಣ್ಣು ತಿಂದಾಗ ಹಾಲು ಕುಡಿದಾಗ ಈ ಹಣ್ಣನ್ನು ತಿನ್ನಬಾರ್ದು. ಹಾಗೆ ಜೇನುತುಪ್ಪನ ಬಿಸಿ ಮಾಡಿ ತಿನ್ನಬಾರ್ದು. ನಮ್ಮ ಹಲವಾರು ಜನ ಬೇಕಾದ್ರೆ ತುಪ್ಪದ ಥರನೇ ಜೇನುತುಪ್ಪನ ಕಾಯಿಸ್ಬಿಟ್ಟು ಹಾಕತ್ತೆ. ಹಾಗೆ ಮೊಸರನ್ನ ಬಿಸಿ ಮಾಡಿ ತಿನ್ನಬಾರ್ದು. ಈ ನಿಮಗೆ ಮೊಸರನ್ನ ಮಾಡ್ಕೊಡ್ಬೇಕಾದ್ರೆ ಬಿಸಿ ಮಾಡಿ ತಾನೆ ಕೊಡೋದು ನೀವು. ಇಲ್ಲೇನು ಹೇಳ್ತಾರೆ ಹೇಳಿ? ಬಿಸಿ ಅನ್ನಕ್ಕೆ ಮೊಸರಾಗಿ ಬೆರೆಸ್ಬಿಟ್ಟು ಕೊಡ್ಬೇಕು ಹೊರತು ಮೊಸರು ಬಿಸಿ ಮಾಡಬಾರ್ದು. ಅದರ ಅರ್ಥ ಅದರದ್ದು ಏನು ಇದಾಗಿರ್ತಲ್ಲ, ಮೊಸರು ಹಾಲಿನಿಂದ ಮೊಸರಾಗಿರುತ್ತಲ್ಲ, ಅದು ಫರ್ಮೆಂಟೇಷನ್ ಏನದು? ಆ ಫರ್ಮೆಂಟೇಷನ್ ರಿವರ್ಸ್ ಆಕ್ಷನ್ ಬಂದಿರುತ್ತೆ. ಆ ರಿವರ್ಸ್ ಆಕ್ಷನ್ ಹೊಟ್ಟೆ ಕರಳನ್ನ ಹಾಳು ಮಾಡೋದು, ಅದು ಉದ್ದೇಶ. ಹಾಗೆ ಜೇನುತುಪ್ಪ ಮತ್ತು ತುಪ್ಪ 2 ಸಮ ಪ್ರಮಾಣದಲ್ಲಿ ತಿನ್ನಬಾರ್ದು. ಈಗ ನಮ್ಮ ಪಂಚಾಮೃತದಲ್ಲಿ ಹಾಕೊಡ್ತಾರಲ್ಲ ಎಲ್ಲ ದೇವಸ್ಥಾನದಲ್ಲಿ, ಏನ್ ಮಾಡೋದು? ಹಾಗೆ ಹುರುಳಿಕಾಳು ಮತ್ತು ಅವರೆಕಾಳು ಸೇವಿಸಿದ ನಂತರ ಹಾಲು ಕುಡಿಬಾರ್ದು. ನೀವು ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು. ಜಾಸ್ತಿ ಅದನ್ನೇ ಕೊಡ್ತಾರೆ ಅನ್ಸುತ್ತೀನಿ. ಅದ್ರ ನಂತರ ಹಾಲು ಕೊಡ್ತೀರಾ ಮಾತ್ರ. ಹಾಗೆ ಮೂಲಂಗಿ, ಬಾಳೆಹಣ್ಣು ಇದನ್ನ ಮಜ್ಜಿಗೆ ಜೊತೆ ತಗೋಬಾರ್ದು. ಇದು ನೋಡಿ, ನನಗೂ ಇವತ್ತು ಒಂದು ಹೊಸ ಕಲ್ತ್ಕೊಂಡಾಗೈತಲ್ಲ, ಅದನ್ನ ನೋಡ್ತಾ ಇರ್ಬೇಕಾದ್ರೆ ನಾನು ಫಸ್ಟ್ ಇದನ್ನ ನಾನು ಮಾತು ಪ್ರಾರಂಭ ಮಾಡೋಕೆ ಮೊದಲೇ ಜ್ಞಾಪಿಸೋಣ ಅಂತ ನಾನು ಇದನ್ನ ನಿಮ್ಮ ಮುಂದೆ ಮಾತಾಡ್ತೀನಿ. ಇವತ್ತಿನ
ಈ ಕಾರ್ಯಕ್ರಮದಲ್ಲಿ ನಮ್ಮ ಇಒ ಶ್ರೀನಿವಾಸ್ ಅವರು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ನಮ್ಮ ಪುರಸಭೆಯ ಅಧ್ಯಕ್ಷರಾದ ಪುರಸ್ವಾಮಿ ಅವರು ಮತ್ತು ನಿಮ್ಮ ಸೀತಾಲಕ್ಷ್ಮಿಯನ್ನ ನಮ್ಮ ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿ ಸೀತಾಲಕ್ಷ್ಮಿ ಅವರು ಎಲ್ಲರೂ ಇದ್ದಾರೆ. ನೀವು ಶಿಕ್ಷಣ ಜೊತೆಯಲ್ಲಿ ನಿಮ್ಮ ಭವಿಷ್ಯತ್ತನ್ನು ರೂಪಿಸ್ಕೋಬೇಕು ಅಂತ ಅನ್ನೋದ್ರಲ್ಲಿ ನಿಮ್ಮ ಆರೋಗ್ಯನೂ ಒಂದು. ಬರೀ ಶಿಕ್ಷಣವನ್ನು ಮಾತ್ರದಲ್ಲಿ ಎಲ್ಲವನ್ನೂ ಸಾಧಿಸ್ತೀವಿ ಅಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ಎಲ್ಲವನ್ನೂ ಅರಿತವರಲ್ಲ. ನಾನು ನಿಮ್ಮ ಹಂತದಲ್ಲಿದ್ದಾಗ ನನಗೇನು ನಿಮ್ಮಷ್ಟು ತಿಳಿವಳಿಕೆ ನನಗಿರಲಿಲ್ಲ. ಆದರೆ ಅನುಭವ ಎಲ್ಲವನ್ನು ಕಲಿಸುತ್ತೆ. ಅನುಭವದ ಜೊತೆಯಲ್ಲಿ ಶ್ರದ್ಧೆ ಇದ್ದರೆ ಸಾಧನೆ ಮಾಡಲಿಕ್ಕೆ ಪ್ರಮುಖವಾದಂಥ ಅಂಶ. ಈ ಎಲ್ಲವನ್ನ ಈ ಹಂತದಿಂದಲೇ ನೀವು ಪ್ರೌಢಾವಸ್ಥೆಗೆ ಇಂಟ್ರಾಕ್ಟ್ ಆಗ್ತೀರಿ. ಹೈಸ್ಕೂಲ್ ಬಂದಮೇಲೆ ನೀವು ಪ್ರೌಢಶಾಲೆ ಅಂತ ಕರೀತೀರಿ. ಪ್ರೌಢಾವಸ್ಥೆಗೆ ನೀವು ಮುನ್ನುಡಿ ಬರೀಬೇಕು ಅಂತಾದರೆ ಎಲ್ಲ ವಿಚಾರಗಳಲ್ಲಿ ನಿಮ್ಮ ಏನು ವೈಯಕ್ತಿಕವಾಗಿ ನೀವು ಎದ್ದು ನಿಲ್ಬೇಕಿದೆ. ತಂದೆ ತಾಯಿಯಿಂದ ಅವರ ಹೊರೆಯನ್ನು ಬಿಡಿಸ್ಕೊಂಡು ಅವರಿಂದ ಸ್ವಲ್ಪ ಸಹಾಯ ಪಡ್ಕೊಂಡು ನೀವು ಇನ್ನೊಂದು 4 ವರ್ಷ ನೀವು ವಿದ್ಯೆ ಕಲಿತು ಅಥವಾ 6 ವರ್ಷ ವಿದ್ಯೆ ಕಲಿತು ನಿಮ್ಮ ಕಾಲ ಮೇಲೆ ನೀವು ನಿಲ್ತಕ್ಕಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಿಲ್ತೀರಿ. ಅದಕ್ಕೋಸ್ಕರ ಇಡೀ ಮಳವಳ್ಳಿ ತಾಲೂಕಿನ ನಾನು ಡಿಜಿಟಲ್ ಎಜುಕೇಷನ್ಗೆ ಇವತ್ತು ಸಜ್ಜು ಮಾಡ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯ ವ್ಯತ್ಯಾಸಗಳನ್ನು ಗಮನಿಸಿ ರಾಷ್ಟ್ರದ ಯಾವ ತಾಲೂಕಿನಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ತಾಲೂಕಿನ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣಕ್ಕೆ ಇನ್ನು 2 ತಿಂಗಳೊಳಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಶಿಕ್ಷಣ ವ್ಯವಸ್ಥೆನ ಡಿಜಿಟಲೀಕರಣಗೊಳಿಸ್ತಾ ಇದ್ದೀನಿ. ಹಲವಾರು ಶಾಲೆಗಳಲ್ಲಿ ನಿಮ್ಗೆ ಈಗಾಗಲೇ ಟ್ಯಾಬ್ ವ್ಯವಸ್ಥೆ, ಸ್ಕ್ರೀನ್ ವ್ಯವಸ್ಥೆ ಬಂದಿರಬಹುದು. ನಿಮ್ಗೆ ಇಲ್ಲಿ ಕೆಲವೊಂದು ಶಾಲೆಗಳು ಬಂದಿರ್ಬೋದು. ನಿಮ್ಗೆ ಯಾರಿಗಾರು ಇದೆ ಅದ ಅನುಭವ? ನಿಮ್ಮ ಶಾಲೆಗಳು ಟ್ಯಾಬ್ಗಳು ಕೊಟ್ಟಿದಾರ? ಇಲ್ಲಿರೋರೆಲ್ಲ ಕಾಲೇಜ್ನವರ? ಹೈಸ್ಕೂಲ್ ಅವ್ರು ಇಲ್ಲ ಇಲ್ಲಿ? ನಾನು